ಕಲ್ಕಿ 2898 ಸಿನಿಮಾದ ಟ್ರೈಲರ್ ನಿನ್ನೆ 7:15 ಲಾಂಚ್ ಮಾಡಿದ್ದಾರೆ. ಅದಕ್ಕಿಂತ ಮುಂಚೆ ಸುಮಾರು ಥಿಯೇಟರ್ಸ್ ಅಲ್ಲಿ ರಿಲೀಸ್ ಮಾಡಿದ್ರು. ಹೌದು ನಿಜ, ಸುಮಾರು ಅಭಿಮಾನಿಗಳು ಥಿಯೇಟರ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಸುಮಾರು ಅಭಿಮಾನಿಗಳು ಹೋಗಿ ಹೌಸ್ಫುಲ್ ಆಗಿ ಥಿಯೇಟರ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಸೀರೆ ಹೊಡ್ಕೊಂಡು ಆಚೆ ಬಂದಿದ್ದಾರೆ. ಹೌದು ನಿಜ, ಆ ಲೆವೆಲ್ಗೆ ಟ್ರೈಲರ್ ಕಟ್ ಅನ್ನೋದನ್ನ ಮಾಡಿದ್ರು. ಸೊ ನಾನು ಈ ಟ್ರೈಲರ್ ನೋಡಿ ನಿಮ್ಗೆ ಕತೆ ಹೇಳ್ತೀನಿ ಅಥವಾ ಬ್ರೇಕ್ ಡೌನ್ ಮಾಡಿ ನಿಮ್ಗೆ ಕಂಪ್ಲೀಟ್ ಆಗಿ ಸ್ಟೋರಿ ಹೇಳ್ಬಿಡ್ತೀನಿ ಅಂತ ನಾನು ಈ ವಿಡಿಯೋನ ಮಾಡ್ತಿಲ್ಲ. ಅಂಡ್ ಇಫ್ ಇನ್ ಕೇಸ್ ಏನಾದ್ರು ಅದನ್ನ ಮಾಡ್ತೀನಿ ಅಂತ ನೀವೇನಾದ್ರು ನೋಡ್ತಾ ಇದ್ರೆ ನೋಡಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಆ ರೀತಿ ಪುಂಗೆ ಹೋಗೋದಕ್ಕೆ ನನ್ಗೆ ಬರೋದಿಲ್ಲ. ನಾವೇನಿದ್ರು ಟ್ರೈಲರ್ ನ ನೋಡಿದ್ವಿ. ಟ್ರೈಲರ್ ನೋಡಿದಾಗ ನನ್ಗೆ ಏನ್ ಅನಿಸ್ತು, ಅದ್ರ ಜೊತೆಗೆ ಈ ಟ್ರೈಲರ್ ನೋಡಿದ ತಕ್ಷಣ ನನ್ಗೆ ಥಿಯೇಟರ್ ಅಲ್ಲಿ ಹೋಗಿ ಈ ಸಿನಿಮಾನ ನೋಡ್ಬೇಕು ಅಂತ ಅನಿಸ್ತಾ ಅನ್ಸಿಲ್ವಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಇನ್ನು ಡೈರೆಕ್ಟ್ ಟಾಪಿಕ್ ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಗಜೇಂದ್ರ 2.0 ಫ್ಯಾಮಿಲಿ. ಇನ್ ಕೇಸ್ ಏನಾದ್ರು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಗಜೇಂದ್ರ 2.0 ಫ್ಯಾಮಿಲಿಯಲ್ಲಿ ಪ್ರತಿದಿನಾನು ಸಿನಿಮಾ ಅಪ್ಡೇಟ್ಸ್ ಬಗ್ಗೆ ಪ್ರತಿದಿನ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಶುರು ಹಚ್ಕೋಬೋಣ. ಸೊ ಇನ್ನು ಡೈರೆಕ್ಟ್ ನಮ್ಮ ನಾಗಶ್ವಿನ್ ಅವರ ಡೈರೆಕ್ಷನ್ ಅಲ್ಲಿ ಬರ್ತಿರುವ ಕಲ್ಕಿ 2898 ಸಿನಿಮಾದ ಟ್ರೈಲರ್ ವಿಷಯಕ್ಕೆ ಬಂದ್ರೆ, ಟ್ರೈಲರ್ ಕಟ್ ಮಾಡಿರೋ ರೀತಿ ನೋಡಿದ್ರೆ ನನ್ಗೆ ಸೀರಿಯಸ್ಲಿ ಹೇಳ್ತಾ ಇದೀನಿ, ಒಂದು ಇಂಟ್ರೆಸ್ಟಿಂಗ್ ಆಗಿ ತೋರಿಸೋದು ಇದೆಯಲ್ಲ ಅದನ್ನ ಹಾಲಿವುಡ್ ಅಲ್ಲೂ ಸಹ ಮಾಡೋದಿಲ್ಲ ಅಂತ ಪ್ರತಿಯೊಬ್ರು ಇನ್ಸ್ಟಾಗ್ರಾಮ್ ಅಂಡ್ ಸುಮಾರು ಸೋಷಿಯಲ್ ಮೀಡಿಯಾಗಳಲ್ಲಿ ಡಿಸ್ಕಷನ್ ಅನ್ನೋದು ಮಾಡ್ತಾ ಇದ್ದಾರೆ. ಅಭಿಮಾನಿಗಳು ಏನ್ ಹೇಳ್ತಿದಾರೋ ಅದನ್ನ ನಿಮ್ ಮುಂದೆ ಇಡ್ತಾ ಇದೀನಿ ಅಷ್ಟೇ. ನನ್ನ ಪ್ರಕಾರ ಅಂತೂ ಟ್ರೈಲರ್ ಬಂದ್ಬಿಟ್ಟು ಟಾಪ್ ನಾಚ್ ಅಂತಾನೆ ಹೇಳ್ತೀನಿ. ಯಾಕೆ ಹೇಳ್ತೀನಿ ಅಂದ್ರೆ ಒಂದೊಂದು ವಿಜುವಲ್ ಎಫೆಕ್ಟ್ಸ್ ಇದೆಯಲ್ಲ, ಸೀರಿಯಸ್ಲಿ ಹೇಳ್ತಾ ಇದೀನಿ, ಹಾಲಿವುಡ್ ಗೆ ಕಂಪೇರ್ ಸಹ ಮಾಡಕ್ಕಾಗಲ್ಲ. ಹಾಲಿವುಡ್ಗೂ ಮೀರಿಸಿ ಬೇರೆ ಏನಾದ್ರು ಇದೆಯಾ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ಅದಕ್ಕೆ ಕಂಪೇರ್ ಮಾಡಿದ್ರು ಕಮ್ಮಿ ಏನು ಇಲ್ಲ ಅಂತಾನೆ ಹೇಳ್ತೀನಿ. ಸುಮಾರು ನಾಗಶ್ವಿನ್ ಅವರು ಈ ಸಿನಿಮಾ ಮಾಡೋದಕ್ಕೋಸ್ಕರ 7 ವರ್ಷ ತಗೊಂಡಿದ್ದಾರೆ. ಅಂಡ್ ಹೌದು, ಆ 7 ವರ್ಷದಲ್ಲಿ ಈ ಸಿನಿಮಾಗೆ ವರ್ಕ್ ಮಾಡಿ ಇವಾಗ ಕೊಟ್ಟಿರುವ ಒಂದು ಟ್ರೈಲರ್ ಇದೆಯಲ್ಲ, ಸೀರಿಯಸ್ಲಿ ಗೂಸ್ ಬಂಪ್ಸ್ ಅಂತೂ ಬಂದೇ ಬರುತ್ತೆ. ಸೊ ಇನ್ನು ಸಿನಿಮಾಟೋಗ್ರಫಿ ವಿಷಯಕ್ಕೆ ಬಂದ್ರೆ ಟಾಪ್ ನಾಚ್ ಅಂತಾನೆ ಹೇಳ್ತೀನಿ. ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ ವಿಜುವಲ್ಸ್ ನೋಡ್ತಾ ಇದ್ರೆ ಸೀರಿಯಸ್ಲಿ ಹೇಳಿಲ್ವಾ, ಹಾಲಿವುಡ್ಗೂ ಕಂಪೇರ್ ಮಾಡೋಕ್ ಆಗೋದಿಲ್ಲ ಅಂತ ಹೇಳ್ತೀನಿ. ಅಂಡ್ ಅದ್ರ ಜೊತೆಗೆ ಸಿನಿಮಾ ಹಿಟ್ ಆಗ್ಬೇಕು ಅಥವಾ ಸಿನಿಮಾನ ಎಂಗೇಜಿಂಗ್ ಆಗಿರ್ಬೇಕು ಅಂದ್ರೆ ಮ್ಯೂಸಿಕ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸಂತೋಷ್ ನಾರಾಯಣ್ ಸರ್ ಅವರು ಈ ಮೂವಿಗೆ ಮ್ಯೂಸಿಕ್ ಅನ್ನೋದನ್ನ ಕಂಪೋಸ್ ಮಾಡಿದ್ದಾರೆ. ಜೊತೆಗೆ ಸುಮಾರು ಜನ ಅವ್ರ ಜೊತೆಗೆ ವರ್ಕ್ ಮಾಡಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಆದ್ರೆ ಸಂತೋಷ್ ನಾರಾಯಣ್ ಅವರು ಬಂದ್ಬಿಟ್ಟು ತುಂಬಾ ಅದ್ಭುತವಾಗಿ ಈ ಟ್ರೈಲರ್ ಅಲ್ಲಿ ಈ ಸಿನಿಮಾಗೆ ಯಾವ ರೀತಿಯ ಮ್ಯೂಸಿಕ್ ಬೇಕು ತುಂಬಾನೇ ವರ್ಕ್ ಮಾಡಿ ಆ ಟ್ರೈಲರ್ ಗೆ ತುಂಬಾ ಅದ್ಭುತವಾಗಿ ಮ್ಯೂಸಿಕ್ ಅನ್ನೋದನ್ನ ಕೊಟ್ಟಿದ್ದಾರೆ. ಸೊ ಪ್ರತಿಯೊಂದು ವಿಜುವಲ್ ಎಫೆಕ್ಟ್ಸ್ ಸೂಪರ್ ಅಂತ ಹೇಳ್ತೀನಿ. ಪ್ರತಿಯೊಂದು ಶಾರ್ಟ್ ಅಂದ್ರೆ ಸಿನಿಮಾಟೋಗ್ರಫಿ ಮಾಡಿರುವ ಶಾರ್ಟ್ಸ್ ಏನಿದೆ ಆ ಪ್ರತಿಯೊಂದು ಶಾರ್ಟ್ ಸಹ ತುಂಬಾ ಅದ್ಭುತವಾಗಿ ನಾವು ಕಣ್ತುಂಬಿಸ್ಕೋಬಹುದು ಅಂತ ನಾನು ಹೇಳ್ತೀನಿ. ಸೊ ಇನ್ನು ಕ್ಯಾಸ್ಟಿಂಗ್ ವಿಷಯಕ್ಕೆ ಬಂದ್ರೆ ಅಮಿತಾಬ್ ಬಚ್ಚನ್, ಕಮಲ್ ಹಾಸನ್, ದೀಪಿಕಾ ಪಡುಕೋಣಿ, ದಿಶಾ ಪಟಾನಿ, ಪಶುಪತಿ, ರಾಜೇಂದ್ರ ಪ್ರಸಾದ್, ಬ್ರಹ್ಮಾನಂದಂ, ಸುಮಾರು ಜನ ಬಾಲಿವುಡ್ ಇಂದ ಬಂದಿದ್ದಾರೆ. ಜೊತೆಗೆ ಟಾಲಿವುಡ್ ಅಲ್ಲಿ ತುಂಬಾನೇ ಎಂಗೇಜಿಂಗ್ ಆಗಿ ಸುಮಾರು ಸಿನಿಮಾಗಳು ಮಾಡಿರುವ ಅತ್ಯಂತ ದೊಡ್ಡ ದೊಡ್ಡ ಕಲಾವಿದರನ್ನೇ ಹಾಕೊಂಡು ಮಾಡಿರುವ ಒಂದು ದೊಡ್ಡ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ. 27ನೇ ತಾರೀಕು ಬರ್ತಾ ಇದೆ, ನಿಮ್ಗೆ ಈಗಾಗಲೇ ಗೊತ್ತಿರೋದೆ. ಸೊ ಅದ್ರ ಜೊತೆಗೆ ಇನ್ನೊಂದು ಮಾಹಿತಿ ಸಿಗ್ತಾ ಇದೆ, ಇನ್ನು ಸೆಕೆಂಡ್ ಟ್ರೈಲರ್ ಅನ್ನೋದು ಜೂನ್ 22ನೇ ತಾರೀಕು ಮೇಲೆ ಬರೋ ಚಾನ್ಸಸ್ ಇದೆ ಅಂತ ಮಾಹಿತಿ ಅನ್ನೋದು ಸಿಗ್ತಾ ಇದೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಕೆಲವೊಂದು ಮೂಲಗಳ ಪ್ರಕಾರ ನಮ್ಗೆ ಸಿಗ್ತಾ ಇದೆ ಮಾಹಿತಿ ಅನ್ನೋದು, ಅದಕ್ಕೋಸ್ಕರ ನಿಮ್ ಮುಂದೆ ಇಡ್ತಾ ಇದ್ದೀನಿ. ಸೊ ಕ್ಯಾಸ್ಟಿಂಗ್ ಅದ್ಭುತವಾಗಿದೆ. ನನ್ಗೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಅನ್ಸಿದ್ವಿ ಯಾವ ಪಾತ್ರ ಅಂದ್ರೆ, ನಾವು ಈಗಾಗ್ಲೇ ನೋಡಿದ್ವಿ ಪ್ರತಿಯೊಬ್ರು ಕಲ್ಕಿ ಅಂದ್ರೆ ನಮ್ಮ ಪ್ರಭಾಸ್ ಅವ್ರನ್ನ ಈಗಾಗ್ಲೇ ರಿವೀಲ್ ಮಾಡಿದ್ರು. ಸೊ ರಿವೀಲ್ ಮಾಡದೇ ಇರೋ ಪಾತ್ರ ಯಾವುದು ಅಂದ್ರೆ ಕಮಲ್ ಹಾಸನ್ ಅವ್ರನ್ನ. ಸೊ ಕಮಲ್ ಹಾಸನ್ ಅವ್ರನ್ನ ಲಾಸ್ಟ್ ಅಲ್ಲಿ ಒಂದು 5 to 10 seconds ಬಿಟ್ ಏನಿದೆ ಅದು ಬಂದ್ಬಿಟ್ಟು ಒಂದು ಏಲಿಯನ್ ರೀತಿ ತೋರಿಸಿದ್ದಾರೆ. ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ಇದಕ್ಕೆ ನಾನು ಕಮಲ್ ಹಾಸನ್ ಅವರಿಗೆ ಉಲಗ ನಾಯಕನಂತ ಒಂದು ಪಟ್ಟಾಭಿಷೇಕ ಮಾಡಿರೋದು ಅಂತ ನನ್ಗನ್ಸ್ತಾ ಇದೆ. ಸೊ ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿಯೊಬ್ರು ಹೇಳ್ತಿರೋ ವಿಷಯ ಏನಂದ್ರೆ, ಈ ರೀತಿಯ ಮೈಥಾಲಜಿಕಲ್ ಸಿನಿಮಾ ಜೊತೆಗೆ ಸೈನ್ಸ್ ಫಿಕ್ಷನ್ ಸಿನಿಮಾನ ಯಾರು ಸುತಃ ಈ ಲೆವೆಲ್ ಅಲ್ಲಿ ಪ್ಲಾನ್ ಮಾಡಿ ಇಡೀ ಹಿಸ್ಟ್ರಿಯಲ್ಲೇ ಯಾರು ಸಹ ಮಾಡಿಲ್ಲ. ನಾಗಶ್ವಿನ್ ಅವರು ಸುಮಾರು 7 ವರ್ಷಗಳಿಂದ ತುಂಬಾನೇ ಕಷ್ಟಪಟ್ಟು ಟ್ಯಾಲೆಂಟ್ ಇಂದ ಈ ಸಿನಿಮಾನ ಮಾಡಿದ್ದಾರೆ. ಸೊ ಟ್ರೈಲರ್ ನ ರಿಲೀಸ್ ಮಾಡಿದ್ದಾರೆ. ಜೊತೆಗೆ ಟ್ರೈಲರ್ ನ ನೋಡಿ ಅಭಿಮಾನಿಗಳು ತುಂಬಾನೇ ಖುಷಿನೂ ಪಡ್ತಾ ಇದ್ದಾರೆ. ಸೊ ನನಗೆ ಏನ್ ಅನಿಸ್ತು, ಈ ಟ್ರೈಲರ್ ನೋಡಿದ್ಮೇಲೆ ಥಿಯೇಟರ್ಗೆ ಹೋಗ್ಬೇಕು ಅನಿಸ್ತಾ ಅಥವಾ ಈ ಟ್ರೈಲರ್ ಅಲ್ಲಿ ಏನು ಇಲ್ಲ ಸುಮ್ನೆ ಏನಕ್ಕೆ ಸಿನಿಮಾಗೆ ಹೋಗಿ ನೋಡ್ಬೇಕು ಅಂತ ಅನಿಸ್ತಾ ಅನ್ನೋದಾದ್ರೆ, ಸೀರಿಯಸ್ಲಿ ಹೇಳ್ತಾ ಇದೀನಿ, ಟ್ರೈಲರ್ ನೋಡಿದ್ಮೇಲೆ ನನ್ಗೆ ಏನೋ ಇದೆ ಗುರು ಈ ಸಿನಿಮಾದಲ್ಲಿ, ಹೋಗಿ ನೋಡ್ಲೇಬೇಕು, ಅದೇನಿದೆ ಅಂತದ್ದು ಅನ್ನೋದ್ರ ಬಗ್ಗೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಟ್ರೈಲರ್ ನ ಕಟ್ ಮಾಡಿದ್ರಲ್ವಾ. ಸೊ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ನನಗೂ ಸಹ ಇದೆ. ಸೊ ಫಸ್ಟ್ ಡೇ ಫಸ್ಟ್ ಶೋ ಅನ್ನೋದು
ಸಿನಿಮಾನ ಹೋಗಿ ನೋಡ್ತೀನಿ ಅಂತ ಹೇಳ್ತಾ, ಸೊ ನಾನು ಅವಾಗ್ಲೇ ಹೇಳ್ದಂಗೆ ಇವಾಗೂ ಹೇಳ್ತಾ ಇದೀನಿ, ನಾನು ಟ್ರೈಲರ್ ಬ್ರೇಕ್ ಡೌನ್ ಮಾಡಿ ಕತೆ ಹೇಳ್ತೀನಿ, ಪುಂಗಿಯ ಓದ್ತೀನಿ, ನಮ್ಗೆ ಅದು ಬರೋದಿಲ್ಲ. ಅದು ಮಾಡೋರ್ಗೂ ಸ್ವತಃ ನಾನು ರೆಸ್ಪೆಕ್ಟ್ ಕೊಡ್ತೀನಿ. ಆದ್ರೆ ನೋಡೋ ಜನರು ಸ್ವಲ್ಪ ಯೋಚನೆ ಮಾಡಿ, ಯಾರು ಸ್ವತಃ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡದೆ ಅಥವಾ ಥಿಯೇಟರ್ ಅಲ್ಲಿ ರಿಲೀಸ್ ಆದ್ಮೇಲೆ ಸಿನಿಮಾ ನೋಡಿ ಕತೆನ ಹೇಳೋದಿದೆಯಲ್ಲ, ಅದು ಒರಿಜಿನಲ್ ಅಂತ ಹೇಳ್ತೀನಿ. ಅದು ಬಿಟ್ರೆ ನಾನು ಟ್ರೈಲರ್ ಕಟ್ ಮಾಡ್ಬಿಟ್ಟೆ, ಬ್ರೇಕ್ ಡೌನ್ ಮಾಡ್ಬಿಟ್ಟೆ, ನಿಮ್ ಮುಂದೆ ಹಿಟ್ಬಿಟ್ಟೆ ಕತೆನ, ಹಿಂಗಿರ್ಬೋದು ಹಂಗಿರ್ಬೋದು, ಚಾನ್ಸೇ ಇಲ್ಲ. ಸೊ ಹೇಳೋರ್ಗೆ ನಾನೊಂದು ರೆಸ್ಪೆಕ್ಟ್ ಕೊಡ್ತೀನಿ. ಹೌದು ನಿಜ, ನನ್ನ ಅಭಿಪ್ರಾಯ ನಿಮ್ಗೆ ತಿಳಿಸಿದೀನಿ. ಸೊ ಟ್ರೈಲರ್ ನೋಡಿ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಅನ್ನೋದು ಕೊಡ್ತು, ಅಂದ್ರೆ ನಾನು ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡ್ಬೇಕು ಅಂತ ಅನಿಸ್ತು. ಸೊ ನೋಡುವ 27ನೇ ತಾರೀಕು ಸಿನಿಮಾನ ನೋಡಿ ನನಗೆ ಏನೆಲ್ಲ ಎಕ್ಸ್ಪೀರಿಯನ್ಸ್ ಆಯ್ತು ಅನ್ನೋದ್ರ ಬಗ್ಗೆ ರಿವ್ಯೂ ಖಂಡಿತವಾಗೂ ಮಾಡೋದಿಲ್ಲ, ಆದ್ರೆ ಏನ್ ಎಕ್ಸ್ಪೀರಿಯನ್ಸ್ ಆಯ್ತು ಅನ್ನೋದ್ರ ಬಗ್ಗೆ ನಿಮ್ ಮುಂದೆ ಹೇಳ್ತಾ ಹೋಗ್ತೇನೆ. ಸದ್ಯಕ್ಕೆ ನಿಮ್ಗೆ ಏನ್ ಅನಿಸ್ತು ಟ್ರೈಲರ್ ನೋಡಿ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀಬಹುದು. ಫ್ರೀ ಆಗಿ ನಿಮ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಸೆಕ್ಷನ್ ಅನ್ನೋದು ಇದೆ. ಇನ್ ಕೇಸ್ ಏನಾದ್ರು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮತ್ತೆ ಯಾವುದೇ ಕಾರಣಕ್ಕೂ ಮರಿಬೇಡಿ. ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವಿಡಿಯೋ ಏನಪ್ಪಾ ಅಂದ್ರೆ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನೆಲ್ಲ ಅಪ್ಡೇಟ್ಸ್ ಬರ್ತಿದಾವೆ ಅದು ಕಂಪ್ಲೀಟ್ ಆಗಿ ಎಪಿಸೋಡ್ ಮುಖಾಂತರ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ಎಪಿಸೋಡ್ ಬಂದ್ಬಿಟ್ಟು 26ನೇ ಎಪಿಸೋಡ್. ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡಕ್ಕೆ ಹೋಗ್ಲೇಬೇಡಿ. ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಳ್ಳಿ.